ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋऽಧ್ಯಾಯಃ. ಗುಣತ್ರಯವಿಭಾಗಯೋಗಃ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯೈಕಾಂತಿಕಸ್ಯ ಚ. ಏಕೆಂದರೆ ನಾಶರಹಿತನಾಗಿರುವ ಹಾಗೂ ಅಮೃತ ಸ್ವರೂಪವಾಗಿರುವ ಬ್ರಹ್ಮಕ್ಕೂ ಶಾಶ್ವತ ಜ್ಞಾನಕ್ಕೂ ಅತ್ಯಂತ ಸುಖಕ್ಕೂ ನಾನೇ ಆಶ್ರಯನು. ಜಗನ್ನಿಯಾಮಕನಾದ ಭಗವಂತನನ್ನು ಆಶ್ರಯಿಸದ ಯಾವುದೂ ಇರಲು ಸಾಧ್ಯವಿಲ್ಲ. ನಾಶವಿಲ್ಲದ ಶಕ್ತಿ ಹಾಗೂ ಜ್ಞಾನಕ್ಕೆ ಮತ್ತು ಅತ್ಯಂತ ಸುಖಕ್ಕೆ ತಾನು ಆಶ್ರಯದಾತ ಎನ್ನುವುದರ ಮೂಲಕ ಯಾರಿಗೆ ಶಾಶ್ವತವಾದದ್ದು ಬೇಕು ಅಂತಹವರು ಗುಣಗಳನ್ನು ಮೀರಿ ತಮ್ಮ ಕರ್ತವ್ಯ ಮಾಡುತ್ತಾ ಉತ್ತಮ ಜೀವನ ನಡೆಸಿದರೆ ಸಾಕು, ಎಲ್ಲವೂ ಸುಲಭವಾಗಿ ಲಭ್ಯವಾಗುತ್ತವೆ ಎನ್ನುತ್ತಿದ್ದಾನೆ ಭಗವಂತ. ಭಗವಂತ ಹೇಳುವುದು ಸಾಧ್ಯವೇ ಎಂಬ ಸಂದೇಹ ಈ ಅಧ್ಯಾಯವನ್ನು ಅಧ್ಯಯನ ಮಾಡಿದ ನಂತರ ಉಳಿಯಲು ಸಾಧ್ಯವಿಲ್ಲ. ವ್ಯಕ್ತಿ ತಾನೊಂದು ಶಕ್ತಿ, ದೇಹವಲ್ಲ ಎಂಬುದು ಅರಿತಾಗ ಆತ ಲೌಕಿಕ ಬದುಕಿನ ಚಿಂತೆ ಬಿಟ್ಟು ಕಷ್ಟ, ನಷ್ಟ, ಸುಖ, ದುಃಖ, ಗುಣ, ಅವಗುಣ, ಲಾಭ, ನಷ್ಟ ಮುಂತಾದ ವಿಷಯದಲ್ಲಿ ನಿರ್ಲಿಪ್ತನಾಗಿ ಕರ್ತವ್ಯನಿಷ್ಠನಾಗಿ ಬದುಕುವ ಮೂಲಕ ಕರ್ಮ ಬಂಧನವಿಲ್ಲದೆ ಶುದ್ಧನಾಗುತ್ತಾನೆ. ತಾನಿರಲಿ ಬಿಡಲಿ, ತಾನು ಯೋಚಿಸಲಿ ಯೋಚಿಸದಿರಲಿ, ಪ್ರಕೃತಿಯಲ್ಲಿ ಪ್ರತಿಯೊಂದು ಹೇಗೆ ನಡೆಯಬೇಕೋ ಹಾಗೆ ನಡೆಯುತ್ತದೆ ಎಂಬ ಜ್ಞಾನ ದೊರೆತರೆ ಯಾವುದಕ್ಕೂ ಕರ್ತೃತ್ವ ಭಾವನೆ ಅಂಟದೆ ಪರಿಶುದ್ಧ ಶಕ್ತಿಯಾಗಿ ತಿಳಿಯಾದ ನೀರು ಯಾವುದೇ ಘರ್ಷಣೆ ಇಲ್ಲದೆ ಸಮುದ್ರದಲ್ಲಿ ಒಂದಾಗುವಂತೆ ಗುಣಾತೀತನು ಪರಮಾತ್ಮನನ್ನೇ ಸೇರುತ್ತಾನೆ. ಹರಿ ಓಂ ತತ್ಸತ್. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಗುಣತ್ರಯವಿಭಾಗಯೋಗೋ ನಾಮ ಚತುರ್ದಶೋऽಧ್ಯಾಯಃ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.